ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಪಗಿಳ ಪೋಡಿ ಅಂತ. ಇದು GSB ಕೊಂಕಣಿಯವ್ರದ್ದು ನೋಡಿ, ಅವ್ರ ರೆಸಿಪಿ ಇದು. ಕಾಡು ಹಾಗಲಕಾಯಿ ಅಂತಾರೆ, ಕೊಂಕಣಿಲಿ ಪಗಿಳ ಅಂತಾರೆ. ಪಗಿಳ ಪೋಡಿ ನಾನು ಮಾಡ್ತಾ ಇರೋದು ನೋಡಿ. ಈ ಥರ ಇರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ, ಎಲ್ಲ ಕಡೆ ಸಿಗಲ್ಲ, ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಇದು ಚಿಕ್ಕಮಂಗ್ಳೂರು, ಮಲೆನಾಡು ಸೈಡ್ ಎಲ್ಲ ತುಂಬ ಸಿಗುತ್ತೆ. ಇದೀಗ ನಾನು ಚಿಕ್ಕಮಂಗ್ಳೂರಿಂದ ತಂದಿರೋದು ನೋಡಿ. ಅದು ಕಟ್ ಮಾಡಿ ಈ ಥರ ಪೀಸ್ ಮಾಡಿ ಇಟ್ಕೋಬೇಕು. ಈ ಥರ ಪೀಸ್ ಮಾಡೋದು, ಅದನ್ನು ಈ ಥರ ಒಂದನ್ನು ಒಂದು 4-5 ಪೀಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಮಸಾಲೆ ಹಚ್ಚಿಬಿಟ್ಟು ಫ್ರೈ ಮಾಡೋದು. ಆ ಮಸಾಲೆ ಏನಂತ ನಾನು ನಿಮಗೆ ಹೇಳ್ತೀನಿ. ಅಕ್ಕಿನ ನೆನೆ ಹಾಕೊಬೇಕು, 1-2 ಗಂಟೆ ಆದರೂ ನೆನೆ ಹಾಕೊಂಡ್ಬಿಟ್ಟು. ಇದು ರೇಷನ್ ಅಕ್ಕಿ ನಾನು ಹಾಕ್ತಾ ಇರೋದು, 1 ಕಪ್ಪು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ನಾನೊಂದು 20 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ, ಉಪ್ಪು, ಹಿಂಗು ಮತ್ತು ಒಂಚೂರು ಹುಣಸೆಹಣ್ಣು. ಎಲ್ಲರೂ ಹುಣಸೆಹಣ್ಣು ಹಾಕಲ್ಲ, ಆದ್ರೆ ನಾನು ಒಂಚೂರು ಹುಣಸೆಹಣ್ಣು ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಬಿಟ್ಟು. ಆಮೇಲೆ ನೋಡಿ, ರಿಫೈಂಡ್ ಆಯಿಲಲ್ಲಿ ಇದನ್ನು ಡೀಪ್ ಫ್ರೈ ಮಾಡೋದು. ತವಾ ಫ್ರೈ ಬೇಕಾದ್ರೂ ಮಾಡ್ಕೋಬೋದು, ನಾನು ಡೀಪ್ ಫ್ರೈ ಮಾಡ್ತೀನಿ. ನಾನಂತಲ್ಲ, ಎಲ್ಲರೂ ಡೀಪ್ ಫ್ರೈ ಮಾಡೋದು. ಇದು ಅವರದ್ದು ಹಬ್ಬಗಳಲ್ಲಿ, ಹುಣ್ಣಿಮೆಗಳಲ್ಲಿ, ಮತ್ತು ಇದು ಸಿಕ್ಕದಾಗ ಪೋಡಿ ಮಾಡೇ ಮಾಡ್ತಾರೆ, ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಮಾಡೋದು ಅಂತ. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಒಂದು ಪೇಸ್ಟ್ ಮಾಡ್ಕೊತೀನಿ. ಮಿಕ್ಸಿಲಿ ಹಾಕ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ 1-2 ಗಂಟೆ. ಆಮೇಲೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಹಿಂಗು ಮತ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿ ಎಲ್ಲ ರುಬ್ಕೊಳ್ತೀನಿ ನೋಡಿ. ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಈ ಥರ ಹಚ್ಚುತ್ತೀನಿ. ಇದಕ್ಕೊಂಚೂರು ನೀರು ಹಾಕ್ತೀನಿ ನೋಡಿ. ಎಲ್ಲ ಹಚ್ಚಿಟ್ಟೆ ಮಸಾಲೆ. ಈಗ ಮಾಡುವಾಗ ತೋರಿಸ್ತೀನಿ ನೋಡಿ. ಎಣ್ಣೆ ಇಟ್ಟಿದ್ದೀನಿ, ಈಗ ನಾನು ಫ್ರೈ ಮಾಡ್ತೀನಿ. ನೀವು ಯಾವ ಎಣ್ಣೆಲಿ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತೀನಿ. ಹಾಕಿದ್ದೀನಿ. ಈಗಲೇ ನಾನು ಇದು ಮಾಡಲ್ಲ, ಮಿಕ್ಸ್ ಮಾಡಲ್ಲ. 1-2 ನಿಮಿಷ ಆದಮೇಲೆ ಮಾಡ್ತೀನಿ. ಆಮೇಲೆ ಫ್ರೈ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ. ಆಯಿತು, ಎಷ್ಟು ಸಖತ್ತಾಗಿ ಬಂದಿದೆ. ಯಾವ ಥರ ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ಸಾಂಬಾರು ಜೊತೆಗೆ, ಅಂದರೆ ವೆಜಿಟೇಬಲ್ ಸಾಂಬಾರು ಜೊತೆಗೆ, ಬೇಳೆ ಜೊತೆಗೆ, ರಸಮ್, ಅದ್ರ ಜೊತೆ ಎಲ್ಲ ತಿನ್ನುವಾಗ ಅನ್ನದ ಜೊತೆ ಇದು ಅನ್ನಕ್ಕೆ ಸೈಡು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.